ವೀಕ್ಷಕರೇ, ಡಿಸೆಂಬರ್ 15, 2021 ಪಾಣಿಪತ್ ಹರಿಯಾಣದಲ್ಲಿ ವಾಸವಿದ್ದ ಬರಾರ ಫ್ಯಾಮಿಲಿಗೆ ಯಾವ ಊಹೆನೂ ಇರಲಿಲ್ಲ. ಅವತ್ತಿನ ಬೆಳಗಿನ ಸೂರ್ಯ ಅವರ ಫ್ಯಾಮಿಲಿಗೆ ಅಮಾವಾಸ್ಯೆಯ ಕತ್ತಲನ್ನು ತರುತ್ತೆ ಅಂತ. ಅವತ್ತು ಮಧ್ಯಾಹ್ನ 12 ಗಂಟೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಂಡು ಬಂದಿರೋ ಈ ವ್ಯಕ್ತಿ ವಿನೋದ್ ಬರಾರ ಅವರ ಮನೆಯ ಕಡೆಗೆ ಹೋಗ್ತಿದ್ದ. ಆ ಸಮಯದಲ್ಲಿ ವಿನೋದ್ ಬರಾರ ಅವರ ಮನೆಯ ಬೆಡ್ರೂಮ್ ನಲ್ಲಿ ಮಲ್ಕೊಂಡು ವಿಶ್ರಾಂತಿ ತಗೋತಿದ್ರು. ಯಾಕೆಂದ್ರೆ ಕೆಲವು ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ನಿಂದಾಗಿ ಅವರ 2 ಕಾಲುಗಳು ಫ್ರಾಕ್ಚರ್ ಆಗಿದ್ವು. ಅದೇ ಟೈಮ್ ನಲ್ಲಿ ಅವರ ಪತ್ನಿ ಕಿಚನ್ ನಲ್ಲಿ ಅಡಿಗೆ ಮಾಡ್ತಿರೋದನ್ನ ನೀವು ಗಮನಿಸಬಹುದು. ಮನೆಯ ಮೇನ್ ಡೋರ್ ಓಪನ್ ಆಗಿದ್ದರಿಂದ ಆ ವ್ಯಕ್ತಿ ಆರಾಮಾಗಿ ಮನೆಯ ಒಳಗೆ ಬರ್ತಾನೆ. ಬಂದವನೇ ಯಾರಿಗೂ ತಿಳಿಯದಂತೆ ಆತ ವಿನೋದ್ ಅವರ ಮಲಗಿಕೊಂಡಿದ್ದ ರೂಮ್ಗೆ ಹೋಗ್ತಾನೆ. ಒಳಗೆ ಹೋದ ಆ ವ್ಯಕ್ತಿ ಮಲಗಿಕೊಂಡಿದ್ದ ವಿನೋದರ ಮೇಲೆ ದಿಢೀರನೆ ದಾಳಿ ನಡೆಸ್ತಾನೆ. ಕಿರುಚಾಟ ಶಬ್ದ ಕೇಳಿ ಅವರ ಪತ್ನಿ ನಿಧಿ ಕಿಚನ್ ನಿಂದ ಹೊರಬಂದು ಗಾಬರಿಯಿಂದ ಬಾಗಿಲನ್ನು ತೆಗೆಯುವ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಒಳಗಿಂದ ಲಾಕ್ ಆಗಿದ್ದರಿಂದ ತಕ್ಷಣ ಕೂಗಿಕೊಂಡು ಹೊರಗಡೆ ಬರ್ತಾರೆ. ಆಕೆಯ ಕೂಗಾಟದ ಶಬ್ದ ಕೇಳಿ ಅಕ್ಕಪಕ್ಕದ ಮನೆಯವರೆಲ್ಲ ಮನೆಯ ಒಳಗೆ ಓಡಿ ಬರ್ತಾರೆ. ಆ ಡೋರ್ನ ಒಳಗಿಂದ ಗಟ್ಟಿಯಾಗಿ ಲಾಕ್ ಮಾಡಿದ್ರಿಂದ ಅವರುಗಳು ಎಷ್ಟೇ ಪ್ರಯತ್ನ ಪಟ್ಟರು ಆ ಡೋರ್ನ ಓಪನ್ ಮಾಡಲಾಗ್ತಿರ್ಲಿಲ್ಲ. ಆ ಡೋರ್ನ ಪಕ್ಕದಲ್ಲಿ ಒಂದು ಕಿಟಕಿ ಇರೋದನ್ನ ಗಮನಿಸಿ ಅದರ ಒಳಗಿಂದ ಆ ವ್ಯಕ್ತಿ ಆ ರೂಮ್ ನಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ನೋಡ್ತಾರೆ. ಮೊದಲಿಗೆ ಆ ವ್ಯಕ್ತಿ ವಿನೋದ್ರನ್ನ ಬೆಡ್ ನಿಂದ ಕೆಳಗೆ ಬೀಳಿಸ್ತಾನೆ. ನಂತರ ಒಂದು ಗನ್ ತಗೊಂಡು ಒಂದು ಬುಲೆಟ್ ನ ಎದೆಗೆ ಮತ್ತೊಂದು ಬುಲೆಟ್ ನ ತಲೆಗೆ ಹೊಡಿತಾನೆ. 3ನೇ ಬುಲೆಟ್ ನ ಲೋಡ್ ಮಾಡಿ ಬಾಗಿಲನ್ನ ನಿಧಾನವಾಗಿ ಓಪನ್ ಮಾಡ್ತಾನೆ. ಹೊರಗಡೆ ನಿಂತಿದ್ದ ಅಷ್ಟು ಜನರಿಗೆ ಆ ಗನ್ ತೋರಿಸಿ ಹೆದರಿಸಿ ಅಲ್ಲಿಂದ ಓಡಿ ಹೋಗೋದು ಆತನ ಪ್ಲಾನ್ ಆಗಿತ್ತು. ಆದ್ರೆ ಅಲ್ಲಿದ್ದವರು ತುಂಬಾನೇ ಧೈರ್ಯ ತೋರಿಸಿ ಆತನನ್ನ ಹಿಡಿತಾರೆ. ಜಸ್ಟ್ ಹಿಡಿಯೋದೇ ಅಲ್ಲ, ನಂತರ ಆತನನ್ನ ಅಲ್ಲೇ ಇದ್ದ ಲೈಟ್ ಕಂಬಕ್ಕೆ ಕಟ್ಟಿ ಸರಿಯಾಗಿ ಬಾರಿಸ್ತಾರೆ. ವೀಕ್ಷಕರೇ, ನಾರ್ಮಲ್ ಆಗಿ ಇಂಥ ಸಿಚುವೇಶನ್ ಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಅಪರಾಧಿಗಳು ಪ್ರಾಣ ಭಯದಿಂದ ಹೆದರಿಕೊಳ್ತಾರೆ. ಆದ್ರೆ ಈತ ಹೇಳ್ತಿದ್ದ, ಈಗ ಬೇಕಾದ್ರೆ ನನ್ನನ್ನು ಕೊಂದು ಹಾಕಿ, ಯಾಕೆಂದ್ರೆ ನಾನು ಮಾಡಬೇಕಾದ ಕೆಲಸ ಮಾಡಿ ಆಗಿದೆ ಅಂತಿದ್ದ. ನಂತರ ಜನರೆಲ್ಲ ಸೇರಿ ಆತನನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಹಾಗೆ ವಿನೋದ್ರನ್ನ ಹಾಸ್ಪಿಟಲ್ಗೆ ಕಳುಹಿಸಿಕೊಡ್ತಾರೆ. ಆದ್ರೆ ತಲೆಗೆ ಬುಲೆಟ್ ಬಿದ್ದಿದ್ದರಿಂದ ವಿನೋದ್ ಬರಾರ ತಮ್ಮ ಇಹಲೋಕದ ಬದುಕನ್ನ ಮುಗಿಸಿ ಆಗಿತ್ತು. ಹಾಡ ಹಗಲೇ ಹೀಗೆ ಒಬ್ಬ ಮನುಷ್ಯನನ್ನ ಮನೆಗೆ ನುಗ್ಗಿ ಗುಂಡು ಹೊಡೆದು ಕೊಲೆ ಮಾಡಲಾಗುತ್ತೆ ಅಂದ್ರೆ ಅದರ ನೋವು ಅವರ ಫ್ಯಾಮಿಲಿಯವರು ಹೇಗೆ ತಡ್ಕೋಬೇಕು? ವಿನೋದ್ರ ವೈಫ್ ನಿಧಿ ಅವರ ಗಂಡ ಇನ್ನಿಲ್ಲ ಅನ್ನೋ ನ್ಯೂಸ್ ಕೇಳ್ತಿದ್ದಂಗೆ ಆಕೆ ಪ್ರಜ್ಞೆ ಕಳ್ಕೊಂಡಿದ್ಲು. ಒಂದೇ ಕ್ಷಣದಲ್ಲಿ ಇಡೀ ಫ್ಯಾಮಿಲಿ ಶೋಕ ಸಾಗರದಲ್ಲಿ ಮುಳುಗಿತ್ತು. ಇಲ್ಲಿದ್ದ ಪ್ರಮುಖ ಪ್ರಶ್ನೆ ಅಂದ್ರೆ, ಈ ತರ ಒಂದು ಕೊಲೆ ಮಾಡೋಕೆ ಆರೋಪಿಗೆ ಇದ್ದ ಉದ್ದೇಶನಾದ್ರೂ ಏನು? ಇದನ್ನ ತಿಳ್ಕೊಳ್ಳೋಕೆ ನಾವು ಎಕ್ಸಾಕ್ಟ್ ಆಗಿ 2 ತಿಂಗಳು 10 ದಿನಗಳ ಹಿಂದೆ ಹೋಗೋಣ. ಅಂದ್ರೆ ಅಕ್ಟೋಬರ್ 5, 2021 ಸುಖದೇವ್ ನಗರ್ ಪಾಣಿಪತ್ಗೆ ಸಂಜೆ 5ರ ಸಮಯ ಇರಬಹುದು. ವಿನೋದ್ ತಮ್ಮ ಕಂಪ್ಯೂಟರ್ ಸೆಂಟರ್ ನ ಹೊರಗಡೆ ಒಂದು ಚೇರ್ ಹಾಕೊಂಡು ಕೂತ್ಕೊಂಡಿದ್ರು. ಅದೇ ಕ್ಷಣದಲ್ಲಿ ಒಂದು ಪಿಕಪ್ ಟ್ರಕ್ ತುಂಬಾನೇ ಫಾಸ್ಟ್ ಆಗಿ ಬಂದು ವಿನೋದ್ರಿಗೆ ಗೊತ್ತುತ್ತೆ. ಆ ಆಕ್ಸಿಡೆಂಟ್ ಎಷ್ಟು ಗಂಭೀರವಾಗಿತ್ತಂದ್ರೆ ವಿನೋದ್ ಬದುಕುಳಿಯೋ ಚಾನ್ಸಸ್ ಬಹಳನೇ ಕಡಿಮೆ ಇತ್ತು. ಆದ್ರೆ ದೇವರ ಆಶೀರ್ವಾದವೋ ಏನೋ ವಿನೋದ್ ಬದುಕುಳಿತಾರೆ. ಆದ್ರೆ ಅವರ 2 ಕಾಲು ಫ್ರಾಕ್ಚರ್ ಆಗುತ್ತೆ. ನಂತರ ವಿನೋದ್ರ ಅಂಕಲ್ ಟ್ರಕ್ ಡ್ರೈವರ್ ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಆ ಕಂಪ್ಲೇಂಟ್ ಬೇಸ್ ಮೇಲೆ ಆ ಡ್ರೈವರ್ ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆತನ ಹೆಸರು ದೇವ್ ಸುನಾರ್. ಕೋರ್ಟ್ ನಲ್ಲಿ ದೇವ್ ಸುನಾರ್ ಗಾಡಿಯ ಬ್ರೇಕ್ ಫೇಲ್ ಆಗಿದ್ದರಿಂದ ಕಂಟ್ರೋಲ್ ಮಾಡಲಾಗದೆ ಈ ಕೃತ್ಯ ನಡೆಯಿತು ಅಂತಾನೆ. ಸಿನ್ಸ್ ಇದೊಂದು ಹಿಟ್ ಅಂಡ್ ರನ್ ಕೇಸ್ ಆಗಿದ್ದರಿಂದ ಕೆಲವೇ ದಿನಗಳಲ್ಲಿ ದೇವ್ ಸುನಾರ್ ಬೇಲ್ ಮೂಲಕ ಹೊರಬರ್ತಾನೆ. ಇತ್ತ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರಿಗೆ ವಿನೋದ್ರನ್ನ ಕೊಲೆ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ಟ್ರಕ್ ಡ್ರೈವರ್ ದೇವ್ ಸುನಾರ್ ಅನ್ನೋದು ಗೊತ್ತಾಗುತ್ತೆ. ದೇವ್ ಸುನಾರ್ ಬೇಲ್ ಮೂಲಕ ಹೊರಬಂದ ದಿನದಿಂದಲೇ ವಿನೋದ್ರನ್ನ ಕೇಸ್ ವಾಪಸ್ ಪಡೆಯುವಂತೆ ಒತ್ತಡ ಹಾಕ್ತಾನೆ ಇದ್ದ. ಆದ್ರೆ ವಿನೋದ್ ಇದಕ್ಕೆ ಒಪ್ಕೋತಿರ್ಲಿಲ್ಲ. ಅದೇ ಕಾರಣಕ್ಕೆ ದೇವ್ ಸುನಾರ್ ವಿನೋದ್ರನ್ನ ಕೊಲೆ ಮಾಡ್ದ. ಹಾಗಾಗಿ ಈ ಕೇಸ್ ನಲ್ಲಿ ನಡೆದಂತಹ ಕ್ರೈಮ್, ಮಾಡಿದಂತಹ ಕ್ರಿಮಿನಲ್ ಜೊತೆಗೆ ಉದ್ದೇಶ ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಪೊಲೀಸರಿಗೆ ಇದೊಂದು ಸಿಂಪಲ್ ಓಪನ್ ಅಂಡ್ ಶಟ್ ಕೇಸ್ ಆಗಿತ್ತು. ಹಾಗಾಗಿ ಪೊಲೀಸರು ದೇವ್ ಸುನಾರ್ನ ಮೇಲೆ 302 ಮರ್ಡರ್ ಕೇಸ್ ನ ರಿಜಿಸ್ಟರ್ ಮಾಡಿಸಿ ವಿನೋದ್ ಬರಾರ ಕೊಲೆ ಆರೋಪದಡಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಹೇಳ್ತಾರಲ್ವಾ, ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಅಂತ. ಈ ಮಾತು ಈ ಕೇಸ್ಗೆ ಹೇಳಿ ಮಾಡಿಸಿದಂತಿದೆ. ಹಾಗಿದ್ರೆ ಏನದು ಪೂರ್ಣ ಸತ್ಯ? ಇಲ್ಲಿ ನಡೆದ ಕಲ್ಪನೆಗೂ ಮೀರಿದ ಷಡ್ಯಂತ್ರ ಏನು? ಹೇಗೆ ಜಸ್ಟ್ ಒಂದು ಮೆಸೇಜ್ ಇಂದ ಈ ಕೇಸ್ ಓಪನ್ ಆಯ್ತು? ಇದನ್ನೆಲ್ಲ ತಿಳಿಯೋಕೆ ನಾವು ಈ ಕೇಸ್ ನ ರೂಟ್ ಗೆ ಹೋಗ್ಬೇಕು. ವೀಕ್ಷಕರೇ, ವೆಲ್ಕಮ್ ಟು ದ ಚಾನೆಲ್. ಮೊದಲ ಬಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ
ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ವಿನೋದ್ ಬರಾರರಿಗೆ ಪಾಣಿಪತ್ನಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇತ್ತು. ಅದರಲ್ಲಿ ಅವರ ಬಿಸ್ನೆಸ್ ಬಹಳನೇ ಚೆನ್ನಾಗಿ ನಡೀತಿತ್ತು. ಜೊತೆಗೆ ಅವರೊಬ್ಬ ಸೋಷಿಯಲ್ ವರ್ಕರ್ ಕೂಡ. ಅನಾಥ ಮಕ್ಕಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡೋದು, ಪರಿಸರದ ಬಗ್ಗೆ ಕಾಳಜಿ ಹೆಚ್ಚಿಸೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು, ಹಸಿದವರಿಗೆ ಅನ್ನ ಹಾಕೋದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು. ವಿನೋದ್ರ ಕ್ಯಾರೆಕ್ಟರ್ ಹೇಗಿತ್ತಂದ್ರೆ ಸಮಾಜದಲ್ಲಿ ಅವರಿಗೆ ಗೌರವವೇನೋ ಇತ್ತು. ಜೊತೆಗೆ ಅವರನ್ನು ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಇನ್ನು ಅವರ ಪರ್ಸನಲ್ ಲೈಫ್ಗೆ ಬಂದ್ರೆ ಅಲ್ಲಿಯೂ ಯಾವುದೇ ಒಂದು ಸಣ್ಣ ಕೊರತೆ ಕೂಡ ಇರಲಿಲ್ಲ. ವಿನೋದ್ರ ಮ್ಯಾರಿಡ್ ಲೈಫ್ ಬಹಳನೇ ಚೆನ್ನಾಗಿತ್ತು. ಅವರ ಪತ್ನಿ ನಿಧಿ ಜೊತೆ ಬಹಳನೇ ಅನ್ಯೋನ್ಯವಾಗಿ ಬಾಳ್ತಿದ್ರು. ಅವರಿಗೆ 2 ಮಕ್ಕಳು, ಒಬ್ಬ ಮಗ ಹಾಗೆ ಒಬ್ಬ ಮಗಳು. ಬಿಸ್ನೆಸ್ ಕೂಡ ಬಹಳನೇ ಸ್ಮೂತ್ ಆಗಿ ನಡೀತಿತ್ತು. ಹಾಗಾಗಿ ಅವರಿಗೆ ಯಾವುದೇ ಹಣಕಾಸಿನ ತೊಂದರೆ ಕೂಡ ಇರಲಿಲ್ಲ. ಹೀಗೆ ಎಲ್ಲವೂ ಸರಿ ಇದ್ದ ಫ್ಯಾಮಿಲಿಗೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. 2 ವರ್ಷಗಳ ನಂತರ ಅಂದ್ರೆ 2024 ವಿನೋದ್ರ ಮರ್ಡರ್ ಆಗಿ 2 ವರ್ಷದ ನಂತರ ಪಾಣಿಪತ್ SP ಅಜಿತ್ ಸಿಂಗ್ ಶೇಖಾವತ್ಗೆ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಈ ಕೇಸನ್ನೇ ಉಲ್ಟಾ ಪಲ್ಟಾ ಮಾಡಿ ಹಾಕಿಬಿಡುತ್ತೆ. ಯಾಕೆಂದ್ರೆ ಈ ಮೆಸೇಜ್ ಆಸ್ಟ್ರೇಲಿಯಾದಲ್ಲಿ ವಾಸವಿದ್ದ ವಿನೋದ್ ಬರಾರರ ತಮ್ಮ ಪ್ರಮೋದ್ ಬರಾರ SP ಅಜಿತ್ ಸಿಂಗ್ಗೆ ಕಳುಹಿಸಿದ್ರು. ಆ ಮೆಸೇಜ್ ನಲ್ಲಿ ನನ್ನ ಅಣ್ಣ ವಿನೋದ್ರ ಕೊಲೆ ಹಿಂದೆ ನಮ್ಮ ಫ್ಯಾಮಿಲಿಯವರ ಷಡ್ಯಂತ್ರ ಇದೆ. ಹಾಗಾಗಿ ನೀವು ದಯವಿಟ್ಟು ನಮ್ಮ ಅಣ್ಣನ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ಕೊತಾರೆ. ಪ್ರಮೋದ್ ಬರಾರ ಇದಕ್ಕೂ ಮುಂಚೆಯೂ ಬಹಳ ಸರ್ತಿ ಪೊಲೀಸರನ್ನ ಅಪ್ರೋಚ್ ಮಾಡಿದ್ರು. ಆದ್ರೆ ಪೊಲೀಸರು ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿರಲಿಲ್ಲ. ಆದ್ರೆ ಯಾವಾಗ ಅಜಿತ್ ಸಿಂಗ್ ಪಾಣಿಪತ್ಗೆ SP ಆಗಿ ಬರ್ತಾರೋ ಆಗ ಪ್ರಮೋದ್ ಬರಾರರ ಮನಸ್ಸಿನಲ್ಲಿ ಒಂದು ಸಣ್ಣ ಹೋಪ್ ಹುಟ್ಟುತ್ತೆ. ಯಾಕೆಂದ್ರೆ ಅಜಿತ್ ಸಿಂಗ್ ಒಬ್ಬ ಪ್ರಾಮಾಣಿಕ, ಬಹಳನೇ ಇಂಟೆಲಿಜೆಂಟ್ ಕಾಪ್ ಅನ್ನೋ ಬ್ರ್ಯಾಂಡ್ ಇಟ್ಕೊಂಡಿರೋರು. ಅವರು ತಕ್ಷಣ ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ ನ ತರಿಸ್ಕೊಂಡು ಸ್ಟಡಿ ಮಾಡ್ತಾರೆ. ಅದರಲ್ಲಿ ಅವರಿಗೆ ಒಂದು ವಿಷಯ ತಲೆಗೆ ಹುಳ ಬಿಟ್ಟಂತಾಗತ್ತೆ. ಅದೇನಂದ್ರೆ ನಮ್ಮ ದೇಶದಲ್ಲಿ ಹಿಟ್ ಅಂಡ್ ರನ್ ಕೇಸ್ಗೆ ಬಹಳನೇ ದೊಡ್ಡ ಶಿಕ್ಷೆ ಇಲ್ಲ, ಬೇಲ್ ಬೇರೆ ಬೇಗನೆ ಗ್ರಾಂಟ್ ಆಗತ್ತೆ. ಹಾಗಿದ್ದು ಈ ವಿಚಾರಕ್ಕೆ ಮರ್ಡರ್ ಮಾಡಿ ಜೀವನ ಇಡೀ ಜೈಲಲ್ಲಿ ಕೊಳೆಯೋ ಕೆಲಸ ಯಾಕೆ ಮಾಡ್ದ ಅಂತ. ಮೇ ಬಿ ಈ ಪ್ರಕರಣದಲ್ಲಿ ಗನ್ ಹಿಡಿದಿರುವುದು ದೇವ್ ಸುನಾರೇ ಆಗಿದ್ರು ಟ್ರಿಗರ್ ಪುಲ್ ಮಾಡಿರೋ ವ್ಯಕ್ತಿ ಬೇರೆ ಯಾರಾದ್ರೂ ಇರ್ಬೋದು ಅನ್ನೋ ಒಂದು ಅನುಮಾನ SP ಅಜಿತ್ ಸಿಂಗ್ ಶೇಖಾವತ್ಗೆ ಬರುತ್ತೆ. ಹಾಗಾಗಿ ಅವರು CIA 4 ಯೂನಿಟ್ ನ ಆಫೀಸರ್ ದೀಪಕ್ ಕುಮಾರ್ಗೆ ಈ ಕೇಸ್ ನ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳ್ತಾರೆ. ಯಾಕೆಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿರೋ ನಿಜವಾದ ಅಪರಾಧಿಗೆ ಇದರ ಸುಳಿವೇ ಸಿಗಬಾರ್ದು ಅನ್ನೋದು ಅವರ ಉದ್ದೇಶವಾಗಿತ್ತು. ವೀಕ್ಷಕರೇ, ಯಾವುದೇ ಕ್ರಿಮಿನಲ್ ಅನ್ನ ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವೊಂದು ಅಂಶಗಳ ಮೇಲೆ ಗಮನ ಹರಿಸೋದು ಬಹಳನೇ ಮುಖ್ಯ ಆಗುತ್ತೆ. ಅಂದ್ರೆ ಅವರ ಪರ್ಸನಲ್ ಡೀಟೇಲ್ಸ್, ಅವರ ಸೋಷಿಯಲ್ ಸರೌಂಡಿಂಗ್ಸ್ ಹಾಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಯಾವಾಗ್ಲೂ ಇವು 3 ಒಂದಕ್ಕೊಂದು ಲಿಂಕ್ ಆಗೇ ಇರುತ್ತೆ. ಹಾಗಾಗಿ ಹೊಸದಾಗಿ ಶುರುವಾದ ಈ ಕೇಸ್ನ ಇನ್ವೆಸ್ಟಿಗೇಷನ್ ನಲ್ಲಿ ಪೊಲೀಸರು ದೇವ್ ಸುನಾರ್ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಹಾಗೂ ಕಾಲ್ ರೆಕಾರ್ಡಿಂಗ್ಸ್ ನ ತೆಗೆಸ್ತಾರೆ. ಆಗ ಅದರಲ್ಲಿ ಬಹಳನೇ ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಬರುತ್ತೆ. ಅದರಲ್ಲಿ ಮೊದಲನೆಯದು, ಯಾವ ಪಿಕಪ್ ಟ್ರಕ್ ನಿಂದ ವಿನೋದ್ ಬರಾರನ ಆಕ್ಸಿಡೆಂಟ್ ಮಾಡಿದ್ನೋ ಆ ಟ್ರಕ್ ಅನ್ನ ಆಕ್ಸಿಡೆಂಟ್ ಮಾಡೋಕ್ಕೂ ಕೆಲವೇ ದಿನಗಳ ಮುಂಚೆ ಖರೀದಿಸಲಾಗಿತ್ತು. ಎರಡನೆಯದು, ದೇವ್ ಸುನಾರ್ನ ಕಾಲ್ ಡೀಟೇಲ್ಸ್ ಹಾಗೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಲ್ಲಿ ಒಂದು ಹೆಸರು ಬಹಳನೇ ಸರ್ತಿ ಕಾಣಿಸಿಕೊಳ್ತಿತ್ತು. ಆ ಹೆಸರು ಸುಮಿತ್ ನದು. ದೇವ್ ಸುನಾರ್ನ ಕಾಲ್ ಡೀಟೇಲ್ಸ್ ನಲ್ಲಿ ವಿನೋದ್ರ ಕೊಲೆಯಾದ ಟೈಮ್ ಹಾಗೂ ಅದರ ಹಿಂದೆ ಮುಂದೆ ಬಹಳ ಸರ್ತಿ ಫೋನ್ ನಲ್ಲಿ ಮಾತಾಡಿದ್ರು. ನಂತರ ಪೊಲೀಸರು ಆ ಸುಮಿತ್ ನ ಬಗ್ಗೆ ವಿಚಾರಿಸೋಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ ಸುಮಿತ್ ಒಬ್ಬ ಜಿಮ್ ಟ್ರೈನರ್, ಜೊತೆಗೆ ಆತನದೊಂದು ಸಪ್ಲಿಮೆಂಟ್ ಶಾಪ್ ಇದೆ ಅಂತ. ಇದರಲ್ಲಿದ್ದ ಮತ್ತೊಂದು ಟ್ವಿಸ್ಟ್ ಅಂದ್ರೆ ಇದೇ ಸುಮಿತ್ ದೇವ್ ಸುನಾರ್ ಆಕ್ಸಿಡೆಂಟ್ ಕೇಸ್ ನಲ್ಲಿ ಜೈಲ್ನಲ್ಲಿದ್ದಾಗ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದವನು. ಈಗ ಪೊಲೀಸರಿಗೆ ಸುಮಿತ್ಗೂ ಹಾಗೂ ವಿನೋದ್ ಬರಾರ ಅವರ ಮರ್ಡರ್ಗೂ ಏನು ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗಿತ್ತು. ಯಾವಾಗಿಂದ ಈ ಕೇಸ್ ಇನ್ವೆಸ್ಟಿಗೇಷನ್ ಆಗಕ್ಕೆ ಶುರುವಾಗುತ್ತೋ ಆಗ ಬಹಳನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಈ ಕೇಸ್ ನಲ್ಲಿ ನೋಡೋಕೆ ಸಿಕ್ಕಿತ್ತು. ಯಾವಾಗ ಸುಮಿತ್ ನ ಬ್ಯಾಂಕ್ ಡೀಟೇಲ್ಸ್, ಕಾಲ್ ರೆಕಾರ್ಡ್ಸ್, ಪರ್ಸನಲ್ ಇನ್ಫಾರ್ಮೇಶನ್ ನ ಪೊಲೀಸರು ತೆಗೆಸ್ತಾರೋ ಆಗ ಅದರಲ್ಲಿ ಇದ್ದ ವಿಷಯಗಳನ್ನ ಕಂಡು ಖುದ್ದು ನಾನು ನೀವು ಮಾತ್ರ ಅಲ್ಲ, ಜಗತ್ತಲ್ಲಿ ಯಾರೂ ನಂಬಲಾಗದ ವಿಷಯಗಳು ಹೊರಬರುತ್ತೆ. ಪೊಲೀಸರು ಕೂಡ ಒಮ್ಮೆ ಹೀಗೂ ಉಂಟೆ ಅಂತ ಅಂದಿದ್ದು ಸುಳ್ಳಲ್ಲ. ಸುಮಿತ್ ನ ಕಾಲ್ ಡೀಟೇಲ್ಸ್ ನಲ್ಲಿ ಒಂದು ನಂಬರ್ ನ ಜೊತೆ ಆತ ದಿನಾಲೂ ಗಂಟೆಗಟ್ಟಲೆ ಮಾತಾಡ್ತಿದ್ದ. ಹಾಗೆ ಅದೇ ಹೆಸರು ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಸಿಕ್ಕಿತ್ತು. ಆ ಹೆಸರಿನ ವ್ಯಕ್ತಿ ಸುಮಿತ್ಗೆ ಲಕ್ಷಾಂತರ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರು. ಆ ಹೆಸರು ವಿನೋದ್ ಬರಾರರ ಪತ್ನಿ ನಿಧಿಯದಾಗಿತ್ತು. ದೇವ್ ಸುನಾರ್, ಸುಮಿತ್ ಹಾಗೂ ನಿಧಿ ಮೂವರ ಹೆಸರುಗಳು ವಿನೋದ್ರ ಕೊಲೆಯಲ್ಲಿ ತಗಲಾಕಿಕೊಂಡಿತ್ತು. ಪೊಲೀಸರಿಗೆ ಇಷ್ಟು ಪ್ರೂಫ್ ಸಾಕಿತ್ತು ಸುಮಿತ್ ಹಾಗೂ ನಿಧಿಯನ್ನ ಅರೆಸ್ಟ್ ಮಾಡಿ ವಿಚಾರಿಸೋಕೆ. ಇಬ್ಬರನ್ನು ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಇಬ್ಬರು ಈ ವಿಷಯವನ್ನ ಅಲ್ಲಗಿಳಿತಾರೆ. ಏನೇ ಮಾಡಿದ್ರು
ಆದ್ರೂ ಒಪ್ಕೊಳ್ಳಲ್ಲ. ನಂತರ ಪೊಲೀಸರು ನಿಧಿಗೆ ಆ CCTV ಫುಟೇಜ್ ನ ತೋರಿಸ್ತಾರೆ. ಯಾವುದನ್ನ ನಾನು ನಿಮಗೆ ನನ್ನ ಸ್ಟೋರಿಯ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ನಲ್ಲ ಅದನ್ನ. ಆದ್ರೆ ವೀಕ್ಷಕರೇ, ನಿಮಗೆ ನಾನು ಮೊದಲು ತೋರಿಸಿದ CCTV ಫುಟೇಜ್ ಕಂಪ್ಲೀಟ್ ಫುಟೇಜ್ ಅಲ್ಲ. ಹಾಗಾಗಿ ಈಗ ನಿಮಗೆ ನಾನು ಆ ಕಂಪ್ಲೀಟ್ ಫುಟೇಜ್ ನ ತೋರಿಸ್ತೇನೆ. ನಿಜ ಹೇಳ್ಬೇಕಂದ್ರೆ ವೀಕ್ಷಕರೇ, ಆ ಫುಟೇಜ್ ನ ನಾನು ಮೊದಲ ಬಾರಿ ನೋಡಿದಾಗ ನನಗೂ ನಂಬಲಾಗಿರಲಿಲ್ಲ. ಡಿಸೆಂಬರ್ 15, 2021 ಈ CCTV ಫುಟೇಜ್ ನಲ್ಲಿ ದೇವ್ ಸುನಾರ್ ವಿನೋದ್ ಬರಾರ ಅವರ ಮನೆಗೆ ಪ್ರವೇಶಿಸ್ತಾನೆ. ಆ ಸಮಯದಲ್ಲಿ ನಿಧಿ ಕಿಚನ್ ನಲ್ಲಿ ಅಡಿಗೆ ಮಾಡ್ತಿರೋದನ್ನ ನೀವು ನೋಡ್ಬೋದು. ಆದ್ರೆ ಆಕೆಗೆ ದೇವ್ ಸುನಾರ್ ಮನೆಗೆ ನುಗ್ಗುವ ವಿಷಯ ಮೊದಲೇ ಗೊತ್ತಿತ್ತು. ಹಾಗಾಗಿ ಡೋರ್ ಲಾಕ್ ಮಾಡದೆ ಹಾಗೆ ಓಪನ್ ಮಾಡಿ ಇಟ್ಟಿರ್ತಾಳೆ. ನೀವು ಈ ಫುಟೇಜ್ ನಲ್ಲಿ ಗಮನಿಸಬಹುದು, ಯಾವಾಗ ದೇವ್ ಸುನಾರ್ ಮನೆಯ ಒಳಗೆ ಬರ್ತಾನೋ ಆಗ ಆತ ನಿಧಿಯನ್ನ ನೋಡಿ ಹಾಯ್ ಅಂತ ವಿಶ್ ಮಾಡ್ತಾನೆ. ನಂತರ ಅವರಿಬ್ಬರು ಸನ್ನೆ ಭಾಷೆಯಲ್ಲಿ ಏನೇನೋ ಮಾತಾಡ್ತಾರೆ. ನಂತರ ನಿಧಿ ತಾನೇ ಕೈ ಸನ್ನೆ ಮಾಡಿ ದೇವ್ನನ್ನ ಆ ರೂಮ್ಗೆ ಕಳಿಸ್ತಾಳೆ. ಯಾವ ರೂಮ್ ನಲ್ಲಿ ವಿನೋದ್ ಮಲಗಿರ್ತಾರೋ ಆ ರೂಮ್ಗೆ. ಯಾವಾಗ ದೇವ್ ಆ ರೂಮ್ ನ ಒಳಗೆ ಹೋಗಿ ದಾಳಿ ಮಾಡೋಕೆ ಶುರು ಮಾಡ್ತಾನೋ ಆಗ ನಿಧಿಯ ಆಕ್ಟಿಂಗ್ ಶುರು ಆಗತ್ತೆ. ನಂತರ ಕೂಗಿಕೊಂಡು ಹೆಲ್ಪ್ ಗಾಗಿ ಹೊರಗೆ ಓಡಿ ಹೋಗ್ತಾಳೆ. ವೀಕ್ಷಕರೇ, ನೀವು ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ನಿಧಿ ಆ ಬಾಗಿಲನ್ನ ತಳ್ಳೋಕು ಅಥವಾ ತೆಗೆಯೋಕು ಹೆಚ್ಚಾಗಿ ಪ್ರಯತ್ನನೂ ಪಡಲ್ಲ. ಯಾಕೆಂದ್ರೆ ಈ ಕಂಪ್ಲೀಟ್ ಆಟದ ಮಾಸ್ಟರ್ ಮೈಂಡ್ ಆಕೆನೇ ಅಲ್ವಾ. ಈ CCTV ಫುಟೇಜ್ 2.5 ವರ್ಷಗಳ ಹಳೆಯ ಕೇಸ್ಗೆ ಹೊಸ ಜೀವ ಕೊಟ್ಟಿತ್ತು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ನನ್ನನ್ನ ಹೇಗೆ ಕಾಡ್ತಿದೆಯೋ ಹಾಗೆ ಅದು ನಿಮ್ಮಲ್ಲೂ ಇರಬಹುದು. ಅದೇನೆಂದ್ರೆ 2.5 ವರ್ಷಗಳ ಹಳೆಯ ಈ ಫುಟೇಜ್ ನ ಪೊಲೀಸರು ಆಗ ಯಾಕೆ ನೋಡಿಲ್ಲ ಅಂತ. ಇದಕ್ಕೆ ಉತ್ತರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರ ನಿರ್ಲಕ್ಷ್ಯ. ಕೇಸ್ ನ ಬೇಗ ಕ್ಲೋಸ್ ಮಾಡೋ ತವಕ. ಪೊಲೀಸರು ಆ ಟೈಮ್ ನಲ್ಲಿ ಈ ಕೇಸ್ ನ ರೂಟ್ ಗೆ ಹೋಗೋ ಪ್ರಯತ್ನ ಪಡ್ಲೇ ಇಲ್ಲ. ಇದೊಂದು ಆಕ್ಸಿಡೆಂಟ್ ಗಾಗಿ ತಗೊಂಡ ರಿವೆಂಜ್ ಕೇಸ್ ಅಂತ ಕ್ಲೋಸ್ ಮಾಡಿದ್ರು. ಯಾವಾಗ ಈ CCTV ಫುಟೇಜ್ ನ ನಿಧಿ ಮುಂದೆ ಇಟ್ರು ಆಗ ಆಕೆ ಆ ಕಡೆ ಈ ಕಡೆ ತಲೆ ಆಡ್ಸೋ ಪ್ರಯತ್ನ ಪಟ್ರು. ಹೇಳ್ತಾರಲ್ಲ, ಪೊಲೀಸರು ಬಾಯಿ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಹೆಣಕ್ಕೂ ಬಾಯಿ ಬಿಡಿಸ್ತಾರೆ ಅಂತ. ಇಲ್ಲಿಂದ ಕಂಪ್ಲೀಟ್ ಸ್ಟೋರಿ ಇಡೀ ದೇಶದ ಮುಂದೆ ಬಂದು ನಿಂತಿತ್ತು. ನಿಧಿ ಹಾಗೂ ವಿನೋದ್ರ ಮ್ಯಾರೇಜ್ ಲೈಫ್ ಬಹಳನೇ ಚೆನ್ನಾಗಿತ್ತು. ಅವರ ಇಡೀ ಫ್ಯಾಮಿಲಿಯಲ್ಲಿ ಇವರಿಬ್ಬರನ್ನ ನೋಡಿದ್ರೆ ಎಲ್ಲರೂ ಇದ್ರೆ ಈ ರೀತಿ ಜೊತೆಯಾಗಿರ್ಬೇಕು ಅಂತ ಅನ್ಕೋತಿದ್ರು. ಅಷ್ಟು ಅನ್ಯೂನ್ಯವಾಗಿದ್ರು. ವಿನೋದ್ರಿಗೆ ನಿಧಿ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು. ಅವರಿಬ್ಬರ ನಡುವೆ ಉರಿಸು ಮುರಿಸು ಕೂಡ ಆಗ್ತಿರ್ಲಿಲ್ಲ. ನಿಧಿಯ ರಿಲೇಶನ್ಶಿಪ್ ವಿನೋದ್ರ ಫ್ಯಾಮಿಲಿಯ ಜೊತೆಗೂ ಬಹಳನೇ ಚೆನ್ನಾಗಿತ್ತು. ಎಲ್ಲರೂ ಆಕೆನ ಬಹಳನೇ ರೆಸ್ಪೆಕ್ಟ್ ಇಂದ ಕಾಣ್ತಿದ್ರು, ಪ್ರೀತಿಸ್ತಿದ್ರು. ಪ್ರತಿಯೊಂದು ವಿಷಯದಲ್ಲೂ ನಿಧಿ ಗಂಡ ವಿನೋದ್ರ ಜೊತೆ ಕೈ ಜೋಡಿಸ್ತಿದ್ಲು. ಅವರಿಗೆ 2 ಮಕ್ಕಳು ಕೂಡ ಇದ್ರು. ಅವರಿಗೂ ಆಕೆ ಒಬ್ಬ ಒಳ್ಳೆ ತಾಯಿಯಾಗಿ ಕೂಡ ಇದ್ಲು. ಈ ಮ್ಯಾರೇಜ್ ಲೈಫ್ ನಲ್ಲಿ ನಿಧಿಗೆ ಎಲ್ಲವೂ ಸಿಕ್ಕಿತ್ತು. ಅಂದ್ರೆ ಯಾವುದೇ ಒಂದು ಹೆಣ್ಣು ಮಗಳು ಬಯಸೋ ಮದುವೆ ಜೀವನ ಆಕೆಗೆ ದಕ್ಕಿತ್ತು. ಸೊ ಈಗಿದ್ದ ಪ್ರಶ್ನೆ ಅಂದ್ರೆ ಏನಾಯ್ತು, ಇಷ್ಟೊಂದು ಸಂತೋಷವಾಗಿದ್ದ ಫ್ಯಾಮಿಲಿಯಲ್ಲಿ ಬಿರುಗಾಳಿನೇ ಎದ್ದು ಎಲ್ಲವನ್ನು ಸರ್ವನಾಶ ಮಾಡಿ ಹಾಕ್ತಲ್ಲ. ನಿಧಿ ತಾನೇ ತನ್ನ ಗಂಡನ ಮರ್ಡರ್ ಮಾಡಿಸಿದ್ಲಲ್ಲ ಅಂತ. ವರ್ಷ 2021. ನಿಧಿ ಫಿಟ್ನೆಸ್ ಗಾಗಿ ಜಿಮ್ ಜಾಯ್ನ್ ಆಗೋ ಡಿಸಿಷನ್ ಮಾಡ್ತಾಳೆ. ಅದಕ್ಕೆ ವಿನೋದ್ ಕೂಡ ಸಮ್ಮತಿ ಕೊಡ್ತಾರೆ. ಈಗ ಜಿಮ್ ನಲ್ಲಿ ನಿಧಿಯ ಪರಿಚಯ ಸುಮಿತ್ ನೊಂದಿಗೆ ಆಗತ್ತೆ. ಸುಮಿತ್ ಜಿಮ್ ನಲ್ಲಿ ಒಬ್ಬ ಪರ್ಸನಲ್ ಟ್ರೈನರ್, ಹಾಗೆ ಆತ ನಿಧಿಯ ಪರ್ಸನಲ್ ಟ್ರೈನರ್ ಕೂಡ. ನಿಧಾನವಾಗಿ ಅವರಿಬ್ಬರ ನಡುವೆ ಸಲುಗೆ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಪರಿಣಾಮ ಅವರಿಬ್ಬರ ನಡುವೆ ಅಫೇರ್ ಶುರು ಆಗತ್ತೆ. ಸುಮಿತ್ಗೆ ನಿಧಿ ಒಬ್ಬ ಮ್ಯಾರಿಡ್ ವುಮೆನ್ ಅನ್ನೋದು ಗೊತ್ತಿತ್ತು. ಹಾಗೆ ಆತನಿಗೆ ವಿನೋದ್ ಬರಾರರ ಆಸ್ತಿಯ ಮೇಲೂ ಕಣ್ಣಿತ್ತು. ವೀಕ್ಷಕರೇ, ಹೊಸದಾಗಿ ಈ ತರಹದ ಅಫೇರ್ ಶುರುವಾದಾಗ ಅದನ್ನ ಮುಚ್ಚಿಡೋದು ಬಹಳನೇ ಕಷ್ಟ. ಯಾಕೆಂದ್ರೆ ನಿಮ್ಮ ಹಾವಭಾವ, ನಡವಳಿಕೆ, ಮೆಂಟಲ್ ಸ್ಟೇಟಸ್ ಎಲ್ಲದರಲ್ಲೂ ಅಂತರ ಕಾಣೋಕೆ ಶುರುವಾಗತ್ತೆ. ಅದನ್ನ ಮುಚ್ಚಿಡೋಕೆ ಪ್ರಯತ್ನದಲ್ಲಿ ಮನುಷ್ಯ ಹಲವಾರು ತಪ್ಪುಗಳನ್ನ ಮಾಡೋದು ಸಹಜ. ಇದೇ ನಿಧಿಯ ಲೈಫಲ್ಲೂ ನಡೆಯಿತು. ನಿಧಿ ಜಿಮ್ನ ಹೊರತಾಗಿಯೂ ಮನೆಯಲ್ಲೂ ಸುಮಿತ್ನ ಜೊತೆ ಫೋನ್ ನಲ್ಲಿ ಗಂಟೆಗಟ್ಟಲೆ ಮಾತನಾಡ್ತಿದ್ಲು. ಯಾವಾಗ ವಿನೋದ್ ಬರಾರ ಮನೆಗೆ ಬರ್ತಿದ್ರು ಆಗ ಆಕೆ ಜಸ್ಟ್ ಸುಮಿತ್ನ ಕಾಲ್ ಲಾಗ್ ನ ಹೊರತಾಗಿ ಕಂಪ್ಲೀಟ್ ಕಾಲ್ ಹಿಸ್ಟ್ರಿನ ಡಿಲೀಟ್ ಮಾಡ್ತಿದ್ಲು. ಒಮ್ಮೆ ಈ ವಿಷಯವನ್ನ ವಿನೋದ್ ಗಮನಿಸ್ತಾರೆ. ಅಲ್ಲಿಂದ ಅವರ ಮನಸ್ಸಲ್ಲಿ ಒಂದು ಸಣ್ಣ ಸಂಶಯ ಮೂಡೋಕೆ ಶುರುವಾಗತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ ನಾರ್ಮಲ್ ವ್ಯಕ್ತಿ ತನ್ನ ಪ್ರತಿದಿನದ ಕಾಲ್ ಹಿಸ್ಟ್ರಿನ ಡಿಲೀಟ್ ಮಾಡೋದಿಲ್ಲ. ವಿನೋದ್ರ ತಲೆಯಲ್ಲೇನೋ ಸಂಶಯ ಅದಾಗ್ಲೇ ಕೂತಾಗಿತ್ತು. ಅದೇ ಸಮಯಕ್ಕೆ ನಿಧಿಯ ಫೇಸ್ಬುಕ್ ಮೆಸೆಂಜರ್ ನಲ್ಲಿ ನಿಧಿ ಹಾಗೂ ಸುಮಿತ್ರ ರೊಮ್ಯಾಂಟಿಕ್ ಚಾಟ್ಸ್ ಗಳು ಕೈಗೆ ಸಿಗತ್ತೆ. ವಿನೋದ್ ಬರಾರ ಈ ಟೈಮ್ ನಲ್ಲಿ ಯಾವುದೇ ಒಬ್ಬ ನಾರ್ಮಲ್ ಹಸ್ಬೆಂಡ್ ರಿಯಾಕ್ಟ್ ಮಾಡೋ ರೀತಿನೇ ರಿಯಾಕ್ಟ್ ಮಾಡಿದ್ರು. ಈ ವಿಷಯವಾಗಿ ಇಬ್ಬರ ನಡುವೆ ಜಗಳ ಶುರುವಾಗಿತ್ತು. ಆದ್ರೆ ಈ ವಿಷಯ ಕೇವಲ ನಿಧಿ ಹಾಗೂ ವಿನೋದ್ರ ನಡುವೆನೇ ಇತ್ತು. ಫ್ಯಾಮಿಲಿಯ ಬೇರೆ ಯಾರಿಗೂ ಇದರ ಅರಿವಿರಲಿಲ್ಲ. ವಿನೋದ್ ಅವರ ಮಕ್ಕಳ ಮುಖ ನೋಡಿ ನಿಧಿಗೆ ಆಕೆಯ ತಪ್ಪನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಇಂಥ ಟೈಮ್ ನಲ್ಲಿ ನಿಧಿಗೆ 2 ಆಪ್ಷನ್ ಇತ್ತು. ಒಂದು ಫ್ಯಾಮಿಲಿ,
ಮತ್ತೊಂದು ಸುಮಿತ್. ಆದ್ರೆ ಆಕೆ ಸುಮಿತ್ನ ಚೂಸ್ ಮಾಡ್ತಾಳೆ. ಈಗ ನಿಧಿಗೆ ವಿನೋದ್ ಬರಾರ ಒಬ್ಬ ತೊಡಕಾಗಿ ಕಾಣಿಸೋಕೆ ಶುರುವಾಗಿದ್ದ. ಏನಾದ್ರೂ ಮಾಡಿ ವಿನೋದ್ರನ್ನ ತನ್ನ ಬಾಳಿಂದ ಇಲ್ಲದಂತಾಗಿಸಲು ನಿರ್ಧರಿಸಿದ್ಲು. ಅದರ ಜೊತೆಗೆ ವಿನೋದ್ ಬರಾರನ ಸಾವಿನಿಂದ ನಿಧಿಗೆ ಕೋಟ್ಯಾಂತರ ರೂಪಾಯಿಗಳ ಇನ್ಶೂರೆನ್ಸ್ ಅಮೌಂಟ್ ಕೂಡ ಸಿಕ್ತು. ಸೆಪ್ಟೆಂಬರ್ 2021ಕ್ಕೆ ನಿಧಿ ಸುಮಿತ್ಗೆ ಹೇಳಿ ದೇವ್ ಸನಾರ್ಗೆ ವಿನೋದ್ ಬರಾರರ ಸುಪಾರಿ ಕೊಡಲಾಯಿತು. ಇದರ ಪ್ಲಾನ್ ವಿನೋದ್ರ ಸಾವನ್ನ ಒಂದು ಆಕ್ಸಿಡೆಂಟ್ ಆಗಿ ತೋರಿಸೋದಾಗಿತ್ತು. ಅದಕ್ಕಾಗಿ ನಿಧಿ ದೇವ್ ಸನಾರ್ಗೆ 10 ಲಕ್ಷ ರೂಪಾಯಿಗಳ ಡೌನ್ ಪೇಮೆಂಟ್ ಮಾಡಿ ಒಂದು ಟ್ರಕ್ ಅನ್ನ ಕೊಡಿಸ್ತಾಳೆ. ಅದರ ಉಳಿದ EMI ತಾನೇ ಕಟ್ಟೋದಾಗಿ ಕೂಡ ಮಾತು ಕೊಡ್ತಾಳೆ. ಜೊತೆಗೆ ಕಂಪ್ಲೀಟ್ ಕೇಸ್ ನ ಖರ್ಚನ್ನು ತಾನೇ ಕೊಡೋದಾಗಿ ಹೇಳಿರ್ತಾಳೆ. ಅಕ್ಟೋಬರ್ 5, 2021ಕ್ಕೆ ಪ್ಲಾನ್ ನ ಪ್ರಕಾರ ದೇವ್ ಸನಾರ್ ವಿನೋದ್ ಬರಾರಗೆ ಟ್ರಕ್ ನಿಂದ ಆಕ್ಸಿಡೆಂಟ್ ಮಾಡ್ತಾನೆ. ಆದ್ರೆ ಲಕ್ಕಿಲಿ ವಿನೋದ್ ಜೀವಂತವಾಗಿ ಬದುಕುಳಿತಾರೆ. ನಂತರ ದೇವ್ನ ಅರೆಸ್ಟ್ ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ಬೇಲ್ ಮೂಲಕ ಹೊರಬಂದ. ಆದ್ರೆ ಪ್ಲಾನ್ ಇನ್ನು ಜಾರಿಯಲ್ಲೇ ಇತ್ತು. ಸೊ ಹಾಗಾಗಿ ಅವರುಗಳು ಒಂದು ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ ದೇವ್ ಸನಾರ್ ಕೇಸ್ ವಿಷಯವಾಗಿ ಮಾತಾಡೋಕೆ ವಿನೋದ್ರ ಮನೆಗೆ ಬರ್ತಾನೆ. ಆಗ ಶೂಟ್ ಮಾಡಿ ಕೊಲೆ ಮಾಡ್ತಾನೆ. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಈ ಪ್ಲಾನ್ ಸಕ್ಸಸ್ಫುಲ್ ಕೂಡ ಆಯ್ತು. ಕೊನೆಯದಾಗಿ ನಿಧಿ ತನ್ನ ಕೈಯಾರೆ ತಾನೇ ತನ್ನ ಗಂಡ ವಿನೋದ್ನ ಕೊಲೆ ಮಾಡಿಸಿದ್ಲು. ವೀಕ್ಷಕರೇ, ಈಗ ಹುಟ್ಟು ಮತ್ತೊಂದು ಪ್ರಶ್ನೆ ಅಂದ್ರೆ, ಮನೆಯಿಂದ ಅಷ್ಟು ದೂರ ಆಸ್ಟ್ರೇಲಿಯಾದಲ್ಲಿರೋ ವಿನೋದ್ ಬರಾರರ ತಮ್ಮ ಪ್ರಮೋದ್ ಬರಾರಗೆ ನಿಧಿ ಮೇಲೆ ಅನುಮಾನ ಹೇಗೆ ಹುಟ್ಟಿತು ಅಂತ. ವಿನೋದ್ ಬರಾರರ ಸಾವಿನ ನಂತರ ಮನೆಯಲ್ಲಿ ನನಗೆ ವಿನೋದ್ನ ನೆನಪು ತುಂಬಾ ಕಾಡುತ್ತೆ ಅಂತ ಹೇಳಿ ಬೇರೊಂದು ಮನೆಗೆ ಶಿಫ್ಟ್ ಆಗ್ತಾಳೆ ನಿಧಿ. ಜೊತೆಗೆ ಮಕ್ಕಳನ್ನ ಹಾಗೆ ವಿನೋದ್ರ ತಂದೆಯನ್ನ ಕರ್ಕೊಂಡು ಕೂಡ ಹೋಗ್ತಾಳೆ. ಆಕೆ ಹೊಸ ಜಾಗಕ್ಕೆ ಯಾಕೆ ಶಿಫ್ಟ್ ಆಗ್ತಾಳೆ ಅಂದ್ರೆ ಸುಮಿತ್ ನನ್ನ ಆರಾಮಾಗಿ ಮೀಟ್ ಮಾಡಿ ಜೊತೆಗಿರೋ ಪ್ಲಾನ್ ಅವಳದಾಗಿತ್ತು. ಅಲ್ಲಿ ಯಾರು ಇವರನ್ನ ಗಮನಿಸೋರೇ ಇರಲಿಲ್ಲ. ವಿನೋದ್ರ ಇನ್ಶೂರೆನ್ಸ್ ಅಮೌಂಟ್ ನಿಧಿಯ ಕೈಗೆ ಬಂದಾಗಿತ್ತು. ಅದರ ಜೊತೆಗೆ ಆಕೆ ನಿಧಾನವಾಗಿ ಆಕೆಯ ಮಾವನ ಅಕೌಂಟ್ ಅನ್ನು ಕೂಡ ಖಾಲಿ ಮಾಡ್ತಾ ಬರ್ತಿದ್ಲು. ಸ್ವಲ್ಪ ದಿನಗಳ ನಂತರ ನಿಧಿ ತನ್ನ 2 ಮಕ್ಕಳು ಹಾಗೆ ಮಾವನನ್ನ ಆಸ್ಟ್ರೇಲಿಯಾದಲ್ಲಿದ್ದ ಪ್ರಮೋದ್ರ ಮನೆಗೆ ಕಳುಹಿಸಿಕೊಡ್ತಾಳೆ. ಆಕೆ ಸುಮಿತ್ ಜೊತೆಗೆ ಮನಾಲಿಗೆ ಮಸ್ತಿ ಮಾಡೋಕೆ ಹೋಗಿರ್ತಾಳೆ. ಇದೆಲ್ಲ ವಿಷಯಗಳನ್ನ ಬಹಳನೇ ರಹಸ್ಯವಾಗಿ ಅವರಿಗೆ ಗೊತ್ತಿರೋರ ಮೂಲಕ ಪ್ರಮೋದ್ ಕಲೆ ಹಾಕ್ತಿದ್ರು. ಆದ್ರೆ ಅವರಿಗೆ ಅಲ್ಲಿಯವರೆಗೂ ಅತ್ತಿಗೆಯ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು, ಗಂಡನನ್ನ ಕಳ್ಕೊಂಡಿದ್ದಾರಲ್ಲ ಅಂತ. ಆದ್ರೆ ಅದರ ಕಟ್ಟೆ ಹೊಡೆದದ್ದು 2024ರ ಮಾರ್ಚ್ ತಿಂಗಳಲ್ಲಿ ವಿನೋದ್ ಮರ್ಡರ್ ಕೇಸ್ನ ಪ್ರೈಮ್ ಸಸ್ಪೆಕ್ಟ್ ಆಗಿದ್ದ ದೇವ್ ಸುನಾರ್ನನ್ನ ಕೋರ್ಟ್ ನಲ್ಲಿ ಆಕೆ ಗಂಡನ ಕೊಲೆಗಾರ ಅಂತ ಗುರುತೇ ಪತ್ತೆ ಹಚ್ಚೋದಿಲ್ಲ. ಪ್ರಮೋದ್ ಬರಾರ ಬಹಳ ಸರ್ತಿ ಪಾಣಿಪತ್ ಪೊಲೀಸರ ಬಳಿ ಸಹಾಯ ಮಾಡುವಂತೆ ಕೇಳ್ಕೋತಾರೆ. ಆದ್ರೆ ಯಾವೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಅವರ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಆದ್ರೆ ಯಾವಾಗ IPS ಆಫೀಸರ್ ಅಜಿತ್ ಸಿಂಗ್ ಶೇಖಾವತ್ ಪಾಣಿಪತ್ಗೆ ಪೋಸ್ಟಿಂಗ್ ಆಗ್ತಾರೋ ಅವರ ಕ್ರೆಡಿಬಿಲಿಟಿ ನೋಡಿ ನ್ಯಾಯ ಸಿಗ್ಬೋದು ಅನ್ನೋ ಒಂದು ಸಣ್ಣ ಹೋಪಿಂದ ಪ್ರಮೋದ್ ಅವರಿಗೊಂದು ವಾಟ್ಸ್ಆಪ್ ಮೆಸೇಜ್ ಕಳಿಸ್ತಾರೆ. SP ಅಜಿತ್ ಸಿಂಗ್ ಕೇವಲ ಈ ಕೇಸ್ನ ರೀಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾ ಅಪರಾಧಿಗಳನ್ನ ಜೈಲಿಗೆ ಕಳುಹಿಸುವುದರ ಜೊತೆಗೆ ಈ ಕೇಸನ್ನು ಮೊದಲು ಇನ್ವೆಸ್ಟಿಗೇಷನ್ ಮಾಡಿದ್ದ ಪೊಲೀಸರ ಮೇಲೂ ವಿಚಾರಣೆಗೆ ಆದೇಶ ಮಾಡ್ತಾರೆ. ನಿಧಿಯ ಈ ಸುಂದರವಾದ ನಗುಮುಖದ ಹಿಂದೆ ಅದೆಂತ ದೊಡ್ಡ ಕ್ರೌರ್ಯ ಅಡಗಿತ್ತಂದ್ರೆ ಆಕೆ ಕೇವಲ ತನ್ನ ಗಂಡನನ್ನ ಮಾತ್ರ ಕೊಲೆ ಮಾಡಲಿಲ್ಲ, ಜೊತೆಗೆ ತಾನೇ ಕೈಯಾರೆ ತನ್ನ ಮಕ್ಕಳ ಅಮೂಲ್ಯ ರತ್ನವಾಗಿದ್ದ ಒಬ್ಬ ತಂದೆಯ ನೆರಳನ್ನ ಸಹ ಅಳಿಸಿ ಹಾಕಿದ್ಲು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕೇಸ್. ಸ್ಟೋರಿ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟವಾಗಿದ್ರೆ ಒಂದು ಸಣ್ಣ ಲೈಕ್ ಮಾಡಿ. ಸಿಗೋಣ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.